ಅಜ್ಮಲ್ ಕಸಬ್ ಅವತ್ತು ಸೆರೆ ಸಿಕ್ಕನಲ್ಲ, ಅವನು ಸಾಯೋವರೆಗೂ ಕೂಡ ಅವನಿಗೆ ಪಾಕಿಸ್ತಾನದ ಪೇಸ್ಟ್ ಕೊಟ್ಟು ಬಿರಿಯಾನಿ ಕೊಟ್ಟು ಇಟ್ಕೊಂಡಿದ್ರಲ್ಲ ನೀವು. ಪಾಕಿಸ್ತಾನದ ಮೇಲೆ ಯಾವ್ದಾದ್ರು ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರೆ ದೇಶದಲ್ಲಿರೋ ಮುಸಲ್ಮಾನರು ನೊಂದ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಂತ ಮನಸ್ಥಿತಿ ಈ ವಿಪಕ್ಷದ ಸಾಂಸದರಿಗೆ ಇರ್ತಕ್ಕಂಥದ್ದು. ದೇಶದ ಮಾನವನ್ನ ಹರಾಜಾಕ್ಬೇಕು ಅಂತ ಹಾತೊರಿತಾ ಇದ್ದಂತ ಇಂಡಿ ಮೈತ್ರಿಕೂಟದ ಬಾಯಿಗೆ ಬಿಸಿ ನೀರನ್ನ ಒಯ್ದಿರೋ ರೀತಿಯಲ್ಲಿ ಈ ಪ್ರತಿಕಾರ ನಡೆದೋಯ್ತು. ಇಲ್ಲಿ ಈ ವಿಪಕ್ಷಗಳು ಕೇಳಬೇಕಾಗಿದ್ದ ಪ್ರಶ್ನೆ ಏನಂದ್ರೆ, ಪಾಕಿಸ್ತಾನದ ಎಷ್ಟು ಫ್ಲೈಟ್ಗಳನ್ನ ನೀವು ಹೊಡೆದಾಕಿದ್ದೀರಾ, ಪಾಕಿಸ್ತಾನದ ಎಷ್ಟು ಉಗ್ರವಾದಿಗಳನ್ನ ನೀವು ಹೊಡೆದಾಕಿದ್ದೀರಾ ಅಂತ ಕೇಳಿದಿದ್ರೆ ಸೇನೆ ಉತ್ತರವನ್ನ ಕೊಡ್ತಾ ಇತ್ತು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ಇಂದು ಆಯ್ದುಕೊಂಡಂತಹ ವಿಷಯ ಮೂಸಾ ಮಟಾಶ್. ಹೌದು, ಯಾಕೆ ಅಂತ ಹೇಳಿದ್ರೆ, ಈ ಪೆಹಲ್ಗಾಮ್ನಲ್ಲಿ 26 ಮಾತೆಯರ ಸಿಂಧೂರವನ್ನು ಕಸ್ತಿದ್ರಲ್ಲ ಈ ಭಯೋತ್ಪಾದಕರು, ಪಾಕಿಸ್ತಾನಿ ಪೋಷಿತ ಭಯೋತ್ಪಾದಕರು ಕಾಶ್ಮೀರದಲ್ಲಿ ನುಸುಳಿ ಬಂದು ಅದರ ಪ್ರತೀಕಾರವನ್ನು ಭಾರತೀಯ ಸೇನೆ ತೆಗೆದುಕೊಂಡಿದೆ. ಶ್ರೀನಗರದಿಂದ 22 ಕಿಲೋಮೀಟರ್ ದೂರದಲ್ಲಿರುವ ದಾಚಿಗಾಮ್ ಅನ್ನುವಂಥ ಪರ್ವತ ಶ್ರೇಣಿಯ ಅರಣ್ಯ ಪ್ರದೇಶದ ಪರ್ವತ ಶ್ರೇಣಿಯಲ್ಲಿ ಈ ಸುಲೇಮಾನ್ ಅಂತ ಹೇಳುವಂತಹ ಹಾಸಿಮ್ ಮೂಸಾನನ್ನು ಒಡೆದು ಉರುಳಿಸಾಕಿದೆ. ಅವನ ಜೊತೆಯಲ್ಲಿ ಅವನ 2 ಸಹಚರರನ್ನು ಕೂಡ ಒಡೆದು ಉರುಳಿಸಾಕಿದೆ. ನೋಡಿ, ಇದು ಕಾಕತಾಳೀಯವೋ ಅಥವಾ ಸೇನಾ ಕಾರ್ಯಾಚರಣೆ ನಡೆದಿದ್ದು ಇವತ್ತು ಎಂಥ ಒಂದು ಸುಸಂದರ್ಭದಲ್ಲಿ ನಡೆದಿದೆ ಅಂತ ಹೇಳಿದ್ರೆ, ದೇಶದ ಮಾನವನ್ನ ಹರಾಜಾಕ್ಬೇಕು ಅಂತ ಹಾತೊರಿತಾ ಇದ್ದಂಥ ಇಂಡಿ ಮೈತ್ರಿಕೂಟದ ಬಾಯಿಗೆ ಬಿಸಿ ನೀರನ್ನು ಒಯ್ದಿರೋ ರೀತಿಯಲ್ಲಿ ಈ ಪ್ರತೀಕಾರ ನಡೆದೋಯ್ತು. ಯಾಕೆ ಅಂತ ಹೇಳಿದ್ರೆ, ಈ ಪೆಹಲ್ಗಾಮ್ನ ಒಂದು ದಾಳಿ ನಡೆದಾದ್ಮೇಲೆ ಈ ಭಯೋತ್ಪಾದಕರಿದಾರಲ್ಲ, ಇವರು ಸ್ಥಳೀಯರ ಸಹಕಾರ ಇಲ್ಲದೆ ಇಂಥ ಕುಕ್ಕುತ್ತೆಗಳನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವ್ರೇನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಸ್ಯಾಟಿಲೈಟ್ ಫೋನ್ಗಳನ್ನು ಬಳಸ್ತಾ ಇರ್ತಾರೆ. ಚೀನಾ ಮೇಡ್ನ ಒಂದು ಸ್ಯಾಟಿಲೈಟ್ ಫೋನ್ಗಳನ್ನು. ಯಾವಾಗ ಸೇನೆಗೆ ನಮ್ಮ ಕುರುಹುಗಳು ಗೊತ್ತಾಗ್ಬಿಡುತ್ತೋ, ನಮ್ಮ ಜಾಡನ್ನು ಅವ್ರು ಪತ್ತೆ ಹಚ್ಬಿಡ್ತಾರೋ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಆ ಸ್ಯಾಟಿಲೈಟ್ ಫೋನ್ಗಳನ್ನು ಇವರು ನಿಷ್ಕ್ರಿಯ ಮಾಡಿರ್ತಾರೆ. ಆದರೆ ಈಗ ಕಾಲ ತುಂಬ ಮುಂದೆ ಹೋಯ್ತು, 95-100 ದಿನಗಳ ಹತ್ರ ಹೋಗ್ತಾ ಇದೆ. ಹಾಗಾಗಿ ಒಂದು ಕೈ ನೋಡೇ ಬಿಡೋಣ, ಬಾರ್ಡ್ರನ್ನ ಕ್ರಾಸ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಯಾವಾಗ ಸ್ಯಾಟಿಲೈಟ್ ಫೋನ್ ಆ್ಯಕ್ಟಿವ್ ಆಯಿತೋ ಭಾರತೀಯ ಸೇನೆ ಇವರ ಜಾಡನ್ನು ಹಿಡ್ದಾಕ್ತು. ಹಂಗಾಗಿ ಇವಾಗ ಮಹದೇವ ಅಂತ ಹೇಳುವಂಥ ಆ ಶಿಖರಕ್ಕೆ ಇರುವಂಥ ಹೆಸರು ಅಲ್ಲಿರೋ ಸ್ಥಳೀಯರು ಕರೆಯುವಂಥದ್ದು. ಅದಕ್ಕಾಗಿ ಆ ಶಿಖರದ ಒಂದು ತಪ್ಪಲಿನಲ್ಲಿ ಇವರು ಶೆಡ್ ಹಾಕೊಂಡಿದ್ದಾರೆ ಅಂತ ಹೇಳುವಂಥ ಒಂದು ಮಾಹಿತಿ ಗುಪ್ತಚರ ಇಲಾಖೆಗೆ ಗೊತ್ತಾಗುತ್ತೆ. ಹಾಗಾಗಿ 14-15 ದಿನದಿಂದ ಭಾರತೀಯ ಸೇನೆ ಅಲ್ಲಿ ಒಂದು ಕೂಂಬಿಂಗ್ ಆಪರೇಷನನ್ನು ನಡೆಸ್ತಾ ಇತ್ತು. ಹಾಗಾಗಿ ಯಾವಾಗ ಒಂದು ಈ ಸ್ಯಾಟಿಲೈಟ್ ಫೋನ್ನ ಒಂದು ಇದು ಸಿಕ್ಕುತ್ತೋ, ಸೂಚನೆ ಸಿಕ್ಕುತ್ತೋ, ಆ್ಯಕ್ಟಿವ್ ಆಗಿ ಪಾಕಿಸ್ತಾನದ ಜೊತೆಯಲ್ಲಿ ಕಮ್ಯುನಿಕೇಟ್ ಆಗ್ತಾ ಇದೆ ಅಂತ ಆವಾಗ ಸುತ್ತುವರಿತಾರೆ. 2 ಕಿಲೋಮೀಟರ್ ರೇಡಿಯಸ್ಸಿಂದ ಸುತ್ತುವರಿತಾರೆ. ಡ್ರೋನ್ನಿಂದ ಮೊಟ್ಟ ಮೊದಲನೆಯದಾಗಿ ಇವರು ಇರುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳಲಾಗುತ್ತೆ. ಆಮೇಲೆ ನಿರಂತರವಾಗಿ ಗುಂಡಿನ ಮಳೆಯನ್ನು ಗೆರೆಯಲಾಗುತ್ತೆ. ಇದರಲ್ಲಿ ಈ ಸುಲೇಮಾನ್ ಅಂತ ಹೇಳುವನು, ಜಿಬ್ರಾನ್ ಅಂತ ಹೇಳುವನು, ಅಫ್ಘಾನ್ ಅಂತ ಹೇಳುವಂಥ 3 ಉಗ್ರವಾದಿಗಳನ್ನು, ಪಾಕಿಸ್ತಾನಿ ಮೂಲದ ಉಗ್ರವಾದಿಗಳನ್ನು ಒಡೆದು ಬಿಸಾಕಿರೋದು. ಇವ್ರ ಹತ್ರ AK-47 ಸೇರಿದಂತೆ ಹಲವಾರು ಗ್ರೆನೇಡ್ಗಳನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ವಿಪಕ್ಷಗಳು ಇವತ್ತು ಆಪರೇಷನ್ ಸಿಂಧೂರದ ಬಗ್ಗೆ ನಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡಬೇಕು ಅಂತ ಬಾಯ್ ಬಡ್ಕೊಂಡು ದೇಶ ಪೂರ್ತಿ ಓಡಾಡ್ತಾ ಇದ್ರಲ್ಲ, ದೇಶದ ಸೇನೆಯ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲ. ಹಾಗಾಗಿ ಇವಾಗ 32 ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಆದರೆ ನಿನ್ನೆ ಏನು ಅವಕಾಶವನ್ನು ಕೊಡಲಾಯಿತು, ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ಇವರು ನಂಬುವಂಥ ಸ್ಥಿತಿಯಲ್ಲೇ ಇಲ್ಲ. ಇವರ ಹತಾಶ ಮನಸ್ಥಿತಿಗೆ ಮುಲಾಮನ್ನದೇ ಇಲ್ದಂಗೆ ಆಗೋಗಿದೆ. ಯಾಕೆಂದರೆ ಇವ್ರು ಕೆರ್ಕೊಂಡು ಗ್ಯಾಂಗ್ರೀನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ಯಾಂಗ್ರೀನ್ ಆಗೋದಾಗ ಏನಾಗುತ್ತೆ ಅಂದರೆ ಕಾಲನ್ನೇ ಎತ್ತಬೇಕಾಗುತ್ತೆ. ಅದಕ್ಕಿನ್ಯಾವುದು ಪರಿಹಾರ ಇಲ್ಲವೇ ಇಲ್ಲ. ಒಂದು ಶುಗರು ರಿವರ್ಸ್ ಮಾಡಿದ್ರು ಕೂಡ ಗ್ಯಾಂಗ್ರೀನ್ ಮೇಲಾಗಲ್ಲ. ಹಂಗಾಗಿ ಕಾಲನ್ನೇ ತೆಗಿಬೇಕು. ಹಂಗಾಗಿ ಈ ವಿಪಕ್ಷದವ್ರಿಗೆ
ಕುತ್ತಿಗೆಯನ್ನು ಸೀಳಿ ಪಕ್ಕಕ್ಕಿಟ್ಟರೂ ಕೂಡ ಸೋರೆಕಾಯಿ ಬುರುಡೆ ಇದು ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ಇವರು ಇರ್ತಕ್ಕಂಥದ್ದು. ಹಾಗಾಗಿ ರಾಜನಾಥ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದಾರೆ, ನೀವು ಕೇಳಬೇಕಾದಂಥ ಪ್ರಶ್ನೆಗಳನ್ನು ಕೇಳಿದ್ದಿದ್ದರೆ ಭಾರತದ ಸರ್ಕಾರ ಕೊಡಬೇಕಾದಂಥ ಉತ್ತರವನ್ನು ನಿಮಗೆ ಕೊಡ್ತಾ ಇದ್ವಿ ಅಂತ ಚಾಟಿ ಏಟನ್ನು ಕೊಟ್ಟಿರೋದು. ಆದರೆ ಈ ಚಾಟಿ ಏಟೆಲ್ಲ ನಮ್ಮ ಪಪ್ಪು ಅವ್ರಿಗೆ ಬೀಳುತ್ತಾ? ಯಾಕೆ ಅಂದರೆ ಅವ್ರದ್ದು ಹೇಳಿ ಕೇಳಿ ಟೀ ಶರ್ಟು ಮನಸ್ಥಿತಿ ಇರ್ತಕ್ಕಂಥದ್ದು. ಆ ಟೀ ಶರ್ಟ್ಗೆ ಚಾಟಿಯಲ್ಲಿ ಹೊಡೆದ್ರೆ ಏನು ಏಟೇ ಬೀಳಲ್ಲ. ಯಾಕೆಂದರೆ ಪಾಪ ಅವರು ಎಂಥ ಚಳಿ ಇರಲಿ ಎಂಥ ಸೆಕೆ ಇರಲಿ ಹವಾನಿಯಂತ್ರಿತವಾದ ಒಂದು ಟೀ ಶರ್ಟನ್ನು ಅವರು ಹಾಕ್ಕೊಂಬರ್ತಾರೆ. ಹಾಗಾಗಿ ಆಪರೇಷನ್ ಸಿಂಧೂರ ಸಕ್ಸಸ್ ಆಗೋಗಿದೆ ಅನ್ನೋದಾದರೆ ನೀವು ಯಾಕೆ ಅದನ್ನು ಸ್ಥಗಿತಗೊಳಿಸ್ತಾ ಇದ್ರಿ ಅಂತ ಹೇಳೋದು. ಹಂಗಾಗಿ ಈ ವಿಪಕ್ಷಗಳ ಮನಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಟ್ರಂಪ್ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬೇಕ್ರಿ, ಅದಕ್ಕೆ ಅವ್ರು ಏನು ಬೇಕಾದರೂ ಹೇಳ್ಕೊಳ್ತಾರೆ. ಆದರೆ ಭಾರತೀಯ ಸೇನೆ ಎಲ್ಲಿ ಧೃತಿಗೆಡುತ್ತೆ, ಎಲ್ಲಿ ತನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮ್ಮವರೇ ಆದಂಥ ನಮ್ಮವರು ಸೇನೆಯ ಕಾರ್ಯಾಚರಣೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಮಾತ್ರ ಸೇನೆ ತನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಕೊಳ್ಳುತ್ತೆ. ಹೇಳಿ ಕೇಳಿ ಈ ಗೌರವ್ ಗೊಗೊಯ್ ಅವರಿದ್ದಾರಲ್ಲ, ಇವರು ತನ್ನನ್ನು ತಾನು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ನಾಯಕ ಅಂತ ಗುರುತಿಸ್ಕೊಬೇಕು ಅಂತೇಳಿ ಇವಾಗ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಈತನ ಪತ್ನಿಯ ಮೇಲೇ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂತಂದರೆ ಈತನ ಪತ್ನಿ ಬಂದು ಪಾಕಿಸ್ತಾನದ ಯಾವುದೋ ಒಂದು NGOಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಷಯಗಳು ಎಲ್ಲೆಡೆಗೆ ಹರಿದಾಡ್ತಾ ಇದೆ. ಹಾಗಾಗಿ ಈತ ಕೂಡ ಆವಾಗವಾಗ ಪಾಕಿಸ್ತಾನಕ್ಕೆ ಹೋಗಿ ಬರ್ತಾ ಇರ್ತಾರೆ ಅಂತ ಹೇಳುವಂಥ ವಿಷಯಗಳಿದೆ. ಹಾಗಾಗಿ ಇಲ್ಲಿ ಈ ವಿಪಕ್ಷಗಳು ಕೇಳಬೇಕಾಗಿದ್ದ ಪ್ರಶ್ನೆ ಏನಂದರೆ, ಪಾಕಿಸ್ತಾನದ ಎಷ್ಟು ಫ್ಲೈಟ್ಗಳನ್ನು ನೀವು ಹೊಡೆದಾಕಿದ್ದೀರಾ, ಪಾಕಿಸ್ತಾನದ ಎಷ್ಟು ಉಗ್ರವಾದಿಗಳನ್ನು ನೀವು ಹೊಡೆದಾಕಿದ್ದೀರಾ ಅಂತ ಕೇಳಿದಿದ್ರೆ ಸೇನೆ ಉತ್ತರವನ್ನು ಕೊಡ್ತಾ ಇತ್ತು, ಅಥವಾ ರಕ್ಷಣಾ ಸಚಿವರು ಉತ್ತರವನ್ನು ಕೊಡ್ತಾಯಿದ್ರು. ಆದರೆ ಇವರ ಒಂದು ಇದು ಏನು ಅಂತ ಹೇಳಿದ್ರೆ, ಗುರಿ ಏನು ಅಂತ ಹೇಳಿದ್ರೆ, ಹೆಂಗಾದರೂ ಮಾಡಿ ರಫೇಲ್ ಜೆಟ್ ಉದುರೋಗಿದೆ, ಬಿದ್ದೋಗಿದೆ, ಪತನ ಆಗಿದೆ ಅಂತ ಹೇಳೋದ್ರ ಮುಖಾಂತರ ರಫೇಲ್ ಜೆಟ್ಟಲ್ಲಿ ಹಗರಣ ಆಗಿದೆ ಅಂತ ಒಂದು ಬಿಂಬಿಸ್ಕೊಂಡು ಓಡಾಡಬೇಕು ಅನ್ನೋದು ಇವ್ರ ಮನಸ್ಥಿತಿಯಲ್ಲಿ ಇವರು ಒಂದು ನಿರ್ಣಯವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಾದರೂ ಮಾಡಿ ಆಪರೇಷನ್ ಸಿಂಧೂರ ವೈಫಲ್ಯ ಆಗಿದೆ ಅಂತ ಹೇಳೋವಂಥ ವಿಷಯನೇ ಇವ್ರು ಇಟ್ಕೊಂಡಿರೋದು. ಹಾಗಾಗಿ ಇವ್ರಿಗೆ ಯಾರು ಏನೇ ಸಮರ್ಥನೆ ಕೊಟ್ಟರು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಆಮೇಲೆ ಜೈಶಂಕರ್ ಅವರು ಮಾತಾಡೋವಾಗೂ ಕೂಡ ಇದೇ ರೀತಿಯಾದಂತಹ ಗದ್ದಲವನ್ನು ಮಾಡ್ತಾರೆ. ಕಲ್ಯಾಣ್ ಬ್ಯಾನರ್ಜಿ ಅಂತ TMCಯ ಒಬ್ಬ ಸಾಂಸದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರವನ್ನು ಈಗಳಿಬೇಕು ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ವೈಯಕ್ತಿಕವಾಗಿ ಮೋದಿಯವರ ಒಂದು ಘನತೆಯನ್ನು ಕುಂದಿಸುವಂತಹ ಮಾತುಗಳನ್ನು ಆಡ್ತಾನೆ. ಅಂದರೆ 56 ಇಂಚಿನ ಗುಂಡಿಗೆ ಏನಿದೆ ಅದು ಇವತ್ತು ಕುಗ್ಗು ಹೋಗಿ 26 ಇಂಚ್ ಆಗೋಗಿದೆ. ಟ್ರಂಪ್ ಅಣ್ಣನ ಮುಂದೆ ಬೃಹದಾಕಾರವಾಗಿ ಕಾಣ್ತಾ ಇದ್ದ ಮೋದಿ ಇವತ್ತು ಟ್ರಂಪ್ನ ಮುಂದೆ ಕುಬ್ಜರಾಗಿ ಕಾಣ್ತಾರೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಈತ ಎತ್ತಾನೆ. ಇವರು ಹೇಳಿ ಕೇಳಿ SIR ಮಾಡ್ತೀವಿ ನಾವು ಪಶ್ಚಿಮ ಬಂಗಾಳದಲ್ಲಿ ಅಂತ ಚುನಾವಣಾ ಆಯೋಗ ಹೇಳಿದ್ರೆ, ಮಳೆಯಲ್ಲಿ ನಡ್ಕೊಂಬಂದು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಮುಸಲ್ಮಾನರ ಓಟ್ಗಳು ಹೊರಟೋಗ್ತವೆ, ಮುಸಲ್ಮಾನರ ಓಲೈಕೆ ಮೇಲೆ ಗೆಲ್ತಾ ಇರುವಂಥ TMC ಪಾರ್ಟಿ ಇವತ್ತು ಈ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಯ ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಇವ್ರನ್ನೆಲ್ಲ ನಮ್ಮ ಸಾಂಸದರು ಅಂತ ಹೇಗೆ ಹೇಳೋದು? ಹೇಳಿ ಕೇಳಿ ಸಂಸತ್ತು ಅಧಿವೇಶನ ನಡಿಬೇಕಂದ್ರೆ ಪರ್ ಮಿನಿಟ್ಗೆ 2.5 ಲಕ್ಷ ರೂಪಾಯಿಗಳಿಂದ 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಂತ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ದೇಶದ ಸಾಮಾನ್ಯ ಜನರು ಒಂದು ಬೆಂಕಿ ಪಟ್ಟಣದಿಂದ ಹಿಡಿದು, ಪೆಟ್ರೋಲಿಂದ ಹಿಡಿದು, ಗ್ಯಾಸ್ ಸಿಲಿಂಡ್ರಿಂದ ಹಿಡಿದು ನಾವು ತೆರಿಗೆಯನ್ನು ಕಟ್ತೀವಿ. ನಮ್ಮ ಪರಿಶ್ರಮದ ಹಣವನ್ನು ದೇಶದ ಉದ್ಧಾರಕ್ಕೋಸ್ಕರ ತೆರಿಗೆಯನ್ನು ಕಟ್ತೀವಿ. ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಎಲ್ಲದ್ರ ಮುಖಾಂತರನೂ ನಾವು ತೆರಿಗೆಯನ್ನು ಕಟ್ತೀವಿ. ಆದರೆ ನಮ್ಮ ತೆರಿಗೆಯ ಹಣವನ್ನು ಪೋಲ್ ಮಾಡೋವಂಥ ಇಂಥ ಸಾಂಸದರಿಗೆ ನಾವು ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ವಿದೇಶಾಂಗ ಸಚಿವರು ಕೂಡ ಸ್ಪಷ್ಟಪಡಿಸಿದ ಮೇಲೂ ಕೂಡ ಆಪರೇಷನ್ ಸಿಂಧೂರವನ್ನು ಸ್ಥಗಿತಗೊಳಿಸೋವರೆಗೂ ಮೋದಿಯವರು ಮತ್ತು ಟ್ರಂಪ್ ಅವರ ನಡುವೆ ಯಾವುದೇ ವಿಧವಾದಂಥ ಮಾತುಕತೆಯೇ ನಡೆದಿಲ್ಲ. ಮಾತುಕತೆ ಏನಾದರೂ ನಡೆದಿದ್ರೆ JD ವ್ಯಾನ್ಸ್ ಅಂತಿದ್ದಾರಲ್ಲ, ಉಪಾಧ್ಯಕ್ಷರಿದ್ದಾರಲ್ಲ, ಅವರ ಜೊತೆಯಲ್ಲಿ ಮಾತ್ರ ಮಾತುಕತೆ ನಡೆದಿರೋದು. ಅದು ಕೂಡ JD ವ್ಯಾನ್ಸ್ ಅವ್ರು ಹೇಳಿದ್ದೇನು ಅಂದರೆ, ಪಾಕಿಸ್ತಾನ ನಿಮ್ಮ ಮೇಲೆ ದಾಳಿ ಮಾಡುತ್ತೆ 45 ನಿಮಿಷದಲ್ಲಿ ಅಂತೇಳುವಂಥ ಸೂಚನೆ ಮಾತ್ರ ಸಿಕ್ಕಿರೋದು ಅಂತ ಸ್ಪಷ್ಟಪಡಿಸಿದ ಮೇಲೂ ಕೂಡ ಯಾವುದೇ ಟ್ರೇಡ್ ಡೀಲ್ನೂ ಕೂಡ ಮೋದಿಯವರು ಮಾತಾಡಿರಲಿಲ್ಲ ಅಲ್ಲಿವರೆಗೂ ಅಂತ ಹೇಳಿದ್ರು ಕೂಡ ನಮ್ಮದೇ ಇರುವಂತಹ ಹತಾಶ ಮನಸ್ಥಿತಿಯಲ್ಲಿ ಇವರೆಲ್ಲ ಇರ್ತಕ್ಕಂಥದ್ದು. ಹಾಗಾಗಿ ಈ ಮುಂಬೈನ ಒಂದು
ದಾಳಿ ನಡೆದಿತ್ತಲ್ಲ 2008ರಲ್ಲಿ, ಅದರ ಮಾಸ್ಟರ್ ಮೈಂಡನ್ನು ಇವಾಗ ಹೇಡ್ಲಿನ ತಗೊಂಬಂದು ಭಾರತದ ಸರ್ಕಾರಕ್ಕೆ ವಶಪಡಿಸಿದ್ದು ಯಾರು? ಇದೇ NDA ಸರ್ಕಾರ ಇವಾಗ ಅಸ್ತಿತ್ವದಲ್ಲಿರೋವಂಥದ್ದು. ಅವತ್ತು ಮನಮೋಹನ್ ಸಿಂಗ್ ಅವ್ರು ಏನು ಹೇಳಿದರು ಅಂತ ಹೇಳಿದ್ರೆ, ಪಾಕಿಸ್ತಾನದ ಮೇಲೆ ಯಾವುದಾದ್ರೂ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರೆ ದೇಶದಲ್ಲಿರೋ ಮುಸಲ್ಮಾನರು ನೊಂದ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಂಥ ಮನಸ್ಥಿತಿ ಈ ವಿಪಕ್ಷದ ಸಾಂಸದರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಡೇವಿಡ್ ಹೇಡ್ಲಿಯನ್ನು ಕರ್ಕೊಂಬರೋಕ್ಕಾಗೇ ಇರಲಿಲ್ಲ. ಇವಾಗವರೆಗೂ ನಿರಂತರವಾಗಿ ಪ್ರಯತ್ನ ಮಾಡಿದಂತಹ ನರೇಂದ್ರ ಮೋದಿ ಸರ್ಕಾರ, ಟ್ರಂಪ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಏನು ಮುಂಬೈ ದಾಳಿಯ ರೂವಾರಿ ಏನಿದ್ದಾನೆ ಡೇವಿಡ್ ಹೇಡ್ಲಿಯನ್ನು ಕರ್ಕೊಂಬಂದು ಇವತ್ತು ಮುಂಬೈನ ಪೊಲೀಸರ ವಶದಲ್ಲಿ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ನೋಡಬೇಕು ಇಲ್ಲಿ ಏನಂತ ಹೇಳಿದ್ರೆ, ನಾವು ವಿಪಕ್ಷದಲ್ಲಿದ್ದೀವಿ, ಆಡಳಿತಾರೂಢ ಸರ್ಕಾರ ಏನು ಬೇಕಾದರೂ ಮಾಡಲಿ ಅದನ್ನು ನಾವು ವಿರೋಧವನ್ನು ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ರೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 1971ನೇ ಇಸ್ವಿಯಲ್ಲಿ ಏನು ಬಾಂಗ್ಲಾ ವಿಮೋಚನೆದು ಯುದ್ಧ ನಡೀತು, ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ಸಮರ್ಥನೀಯವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನೇ ಇರ್ಬೋದು, ಆದರೆ ಭಾರತ ಸರ್ಕಾರ ಇವತ್ತು ಕೈಗೊಂಡಿರುವಂಥ ಕ್ರಮಕ್ಕೆ ವಿಪಕ್ಷವಾಗಿ ನಾವು ಬೆನ್ನೆಲುಬಿಗೆ ನಿಂತೀವಿ. ಹಾಗಾಗಿ ದೇಶದ ಒಳಗಿರ್ಬೋದು ಹೊರಗಿರ್ಬೋದು ಯಾವುದೇ ವಿಧವಾದಂಥ ತೊಂದರೆಗಳು ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡ್ತೀವಿ. ಹೊರಗಡೆಯ ಒಂದು ಜವಾಬ್ದಾರಿಯನ್ನು ಸೇನೆ ನೋಡ್ಕೊಳ್ಳಿ, ದೇಶದ ಒಳಗಿನ ಜವಾಬ್ದಾರಿಯನ್ನು ನಾವೆಲ್ಲ ರಾಜಕೀಯ ಪಕ್ಷಗಳು ಸೇರಿಕೊಂಡು ನೋಡೋಣ, ಶಾಂತಿ ನೆಲೆಸುವಂತೆ ಮಾಡೋಣ ಅಂತ ಹೇಳುವಂಥ ಮಾತುಗಳನ್ನು ಆಡಿದರು. ಅಂದರೆ ಅಂದಿನ ಇಂದಿರಾ ಗಾಂಧಿ ಸರ್ಕಾರದ ಬೆನ್ನೆಲುಬಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಂತಿದ್ರು, ಅವ್ರು ಮಾಡಿದಂಥ ಕಾರ್ಯಕ್ಕೆ ಶ್ಲಾಘನೆಯನ್ನು ಕೊಟ್ಟಿದ್ದರು. ಆದರೆ ಪ್ರಣಬ್ ಮುಖರ್ಜಿ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಈ ಮುಂಬೈನ ದಾಳಿಯ ಬಗ್ಗೆ ಏನಾದರೂ ಕೆಲಸ ಮಾಡಬೇಕು, ಇದ್ರ ಬಗ್ಗೆ ಪ್ರತೀಕಾರವನ್ನು ತಗೊಬೇಕು ಅಂದಾಗ ಮನಮೋಹನ್ ಸಿಂಗರ ಸರ್ಕಾರ ಹಿಂದೇಟನ್ನು ಹಾಕಿತ್ತು ಅಂತ ಹೇಳುವಂಥ ಸ್ಪಷ್ಟತೆ ಇವಾಗ ಸಿಕ್ಕೋಗಿದೆ. ಹಾಗಾಗಿ ಇವ್ರಿಗೆ ಯಾವುದು ಪ್ರತೀಕಾರವೂ ಬೇಕಾಗಿಲ್ಲ, ದೇಶದಲ್ಲಿ ಶಾಂತಿ ನೆಲೆಸೋದು ಬೇಕಾಗಿಲ್ಲ, ಉಗ್ರರನ್ನು ದಮನ ಮಾಡೋದು ಬೇಕಾಗಿಲ್ಲ. ಈ ಕಾಂಗ್ರೆಸ್ಸಿಗರು ಮತ್ತು ಈ ಇಂಡಿ ಮೈತ್ರಿಕೂಟದವ್ರದ್ದು ಒಂದೇ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಭದ್ರತಾ ವೈಫಲ್ಯ ಆಗೋಗಿದೆ, ಅದನ್ನು ಒಪ್ಕೊಬೇಕು ಅಂತ. ಆಗಿರ್ಬೋದು, ಇಷ್ಟು ದೊಡ್ಡ ದೇಶವನ್ನು ಚಲಾವಣೆ ಮಾಡುವಾಗ ಅಲ್ಲಿ ಇಲ್ಲಿ ಸಣ್ಣ ಲೋಪಗಳು ಆಗೋಗ್ತವೆ. ಹೇಳಿ ಕೇಳಿ ಸ್ಥಳೀಯರ ಮನೆಯಲ್ಲಿ ಯಾವುದೋ ಒಂದು ಕಾಲದಲ್ಲಿ ಬಂದು ಸೇರ್ಕೊಂಬಿಟ್ಟು ಸ್ಲೀಪರ್ ಸೆಲ್ ಆಗಿದ್ದು ಅವನಿಗೆ ಯಾವಾಗ ಮುಂದಿನಿಂದ ಸೂಚನೆ ಬರುತ್ತೋ ಆವಾಗ ಅವನು ಆ್ಯಕ್ಟಿವ್ ಆಗ್ತಾನೆ, ಕಾರ್ಯಪ್ರವೃತ್ತನಾಗಿ ಕುಕೃತ್ಯಗಳನ್ನು ಮಾಡ್ತಾನೆ. ಲಷ್ಕರೇ ತೊಯ್ಬಾದ ಅಂಗಸಂಸ್ಥೆ ಆಗಿದೆಯಲ್ಲ ಇವಾಗ, ದ ರೆಸಿಸ್ಟೆಂಟ್ ಫ್ರಂಟ್ ಅಂತ ಕರೀತಾರಲ್ಲ, ಯಾವ್ಯಾವ ಕಾಶ್ಮೀರಿ ವೀಸಾದಡಿಯಲ್ಲಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಒಂದು ಭಯೋತ್ಪಾದಕ ನೆಲೆಗಳಲ್ಲಿ ತಯಾರಿಯನ್ನು ಪಡ್ಕೊಂಡು ಮತ್ತೆ ಯಾವ ದೇಶದಿಂದ ಹೋಗಿದ್ನವನು ಅಲ್ಲಿಂದ ವಾಪಸ್ ಬಂದು ಪಾಕಿಸ್ತಾನಕ್ಕೆ ಬರ್ತಾನೆ. ಬಂದ್ಬಿಟ್ಟು ಅವನು ಭಯೋತ್ಪಾದಕರು ನುಸುಳಿ ಬಂದಂಥ ಭಯೋತ್ಪಾದಕರಿಗೆ ಸ್ಲೀಪರ್ ಸೆಲ್ ಆಗಿದ್ಕೊಂಡು ಅವನು ಪೋಷಣೆಯನ್ನು ಮಾಡ್ತಾ ಇರ್ತಾನೆ. ಯಾವಾಗ ಅವ್ರು ಕುಕೃತ್ಯವನ್ನು ಮಾಡಬೇಕು ಮಾಡಿಬಿಡ್ತಾರೆ, ಆಮೇಲೆ ಸ್ಥಳೀಯರ ಸಹಕಾರದಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಹಂಗಂತೇಳಿ ಭದ್ರತಾ ವೈಫಲ್ಯ ಆಗಿದೆ ಅಥವಾ ಆಗಿಲ್ಲ ಅನ್ನೋದನ್ನು ಸ್ಪಷ್ಟತೆಯನ್ನು ಪ್ರಧಾನಮಂತ್ರಿಗಳು ಕೊಡ್ತಾರೆ. ಆದರೆ ನೀವಿಲ್ಲಿ ನೋಡಬೇಕಾಗಿರೋದೇನಂತ ಹೇಳಿದ್ರೆ, ಅಜ್ಮಲ್ ಕಸಬ್ ಅವತ್ತು ಸೆರೆ ಸಿಕ್ಕನಲ್ಲ, ಅವನು ಸಾಯೋವರೆಗೂ ಕೂಡ ಅವನಿಗೆ ಪಾಕಿಸ್ತಾನದ ಪೇಸ್ಟ್ ಕೊಟ್ಟು ಬಿರಿಯಾನಿ ಕೊಟ್ಟು ಇಟ್ಕೊಂಡಿದ್ರಲ್ಲ ನೀವು. ಆತ ಅವ್ರ ಊರು, ಅವನು ಓದಿದಂಥ ಶಾಲೆ ಎಲ್ಲ ಹೇಳಿದ್ಮೇಲೂ ಕೂಡ ಈತ ಪಾಕಿಸ್ತಾನಿ ಅಂತ ನೀವು ಒಪ್ಕೊಳೋದಕ್ಕೆ ತಯಾರಿಲ್ಲ. ಹಾಗಾಗಿ ಸ್ಥಳೀಯರ ಭಯೋತ್ಪಾದಕರು ಇರ್ಬೋದು, ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನೀವು ಇವತ್ತು ಎತ್ತಿದ್ದೀರಾ. ಇವತ್ತು ಸ್ಥಳೀಯವಾಗಿ ಯಾರಾದರೂ ಭಯೋತ್ಪಾದಕರು ನಿರ್ಮಾಣ ಆಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಆ ಭಯೋತ್ಪಾದನೆ ಅನ್ನುವಂಥ ಸಸಿಗೆ ನೀರಲ್ಲ, ಹಾಲನ್ನು ಎರೆದು ಪೋಷಿಸಿದ್ದೇ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಎಲ್ಲಿ ಬೇಕಾದ್ರೂ ಘಂಟಾಘೋಷವಾಗಿ ನಿರ್ಭಯವಾಗಿ ಹೇಳ್ಬೋದು. ಇವತ್ತು POKಯ ವಿಷಯವನ್ನು ಕೆದಕ್ತಾ ಇರೋರು, ನೀವು ಏನಾದರೂ ನಿಮ್ಮಲ್ಲಿ ನೈತಿಕತೆ ರಾಜಕೀಯವಾಗಿ ಉಳಿದಿದೆ ಅನ್ನೋದಾದರೆ ನೆಹರೂರವ್ರನ್ನ ಪ್ರಶ್ನೆ ಮಾಡಬೇಕು. ನೆಹರೂರವ್ರು ಇವತ್ತು ಲಭ್ಯತೆ ಇಲ್ಲದೇ ಇರೋದ್ರಿಂದ ನೀವಿವತ್ತು ನಿಮ್ಮ ಹೈಕಮಾಂಡನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ POKಯ ಒಂದು ಪ್ರಶ್ನೆಯನ್ನು ಹುಟ್ಟಾಕಿದ್ದೇ ನಿಮ್ಮ ಕಾಂಗ್ರೆಸ್ ಪಾರ್ಟಿ, ಹೌದಲ್ವಾ? ಅದನ್ನು ನೀವು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೇಶೀಯವಾಗಿ ಬಗೆಹರಿಬೇಕಾಗಿದ್ದಂಥ ಸಮಸ್ಯೆಯನ್ನು ವಿಶ್ವಸಂಸ್ಥೆಯ ಮುಂದೆ ತಗೊಂಡೋಗಿ ಇಟ್ಟವ್ರು ಯಾರು ಅನ್ನೋದನ್ನು ಇವತ್ತು ರಾಹುಲ್ ಗಾಂಧಿಯಿಂದ ಹಿಡಿದು ಗೌರವ್ ಗೊಗೊಯ್ ಅವರು ಕೂಡ ಮುಂದೆ ಇಟ್ಕೊಬೇಕಾಗಿರುವಂಥ ಒಂದು
ಅನಿವಾರ್ಯ ಸಂದರ್ಭ ಇವತ್ತು ದೇಶದಲ್ಲಿ ಒದಗಿ ಬಂದಿರತಕ್ಕಂಥದ್ದು. ಹಾಗಾಗಿ ನಿಮಗೆ ಬೇಕಾಗಿರುವಂಥದ್ದು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಟ್ರಂಪ್ ಅವ್ರು ಹೇಳಿದ್ರು ಸರಿ, ಯಾವುದೋ ಒಂದಷ್ಟು ಫ್ಲೈಟ್ ಜೆಟ್ಗಳು ಬಿದ್ದೋಗಿದೆ ಅಂತ, ಅದು ಪಾಕಿಸ್ತಾನದ ಅಥವಾ ಭಾರತದ ಅನ್ನೋಂಥ ಕನ್ಫರ್ಮೇಷನನ್ನು ನೀವು ಕೇಳಬೇಕಾಗಿತ್ತೆ ಹೊರತು ರೆಫೇಲ್ ಜೆಟ್ಗಳು ಬಿದ್ದೋಗಿದೆ, ನೀವು ಯಾಕೆ ಹತ್ತಿರದ ಟಾರ್ಗೆಟ್ ಒಳಗಡೆ ಶತ್ರು ದೇಶದ ಒಳಗಡೆ ಹೋಗಿ ಹೊಡೆದಿಲ್ಲ, ದೂರ ನಿಂತ್ಕೊಂಡು ನಮ್ಮ ದೇಶದಿಂದ ಹೊಡೆದಿದ್ದೀರಿ ಅಂತ ಸೇನಾ ಮುಖ್ಯಸ್ಥರುಗಳೇ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥ ಮಾತುಗಳನ್ನು ನೀವು ಇವತ್ತು ಹೇಳ್ತಾ ಇದ್ದೀರಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಟಾರ್ಗೆಟನ್ನು ಹಿಟ್ ಮಾಡೋವಾಗ ದೂರದಿಂದ ಮಾಡಿದ್ರೇನು ಹತ್ತಿರದಿಂದ ಮಾಡಿದ್ರೇನು ಟಾರ್ಗೆಟ್ ಹಿಟ್ ಆಗ್ತಕ್ಕಂಥದ್ದು ನಮ್ಮ ಗುರಿ ಅಷ್ಟೇ. ಹಾಗಾಗಿ ನನ್ನಲ್ಲಿ ಶಕ್ತಿ ಇದ್ದಾಗ ನಾನು ಇಲ್ಲಿಂದನೇ ಶತ್ರುನ ಹೊಡಿತೀನಿ ಅನ್ನೋವಾಗ ಅಲ್ಲೋಗಿ ಯಾಕೆ ರಿಸ್ಕ್ಗೆ ಸಿಗಾಕೋಬೇಕು, ಅಪಾಯಕ್ಕೆ ಸಿಗಾಕೋಬೇಕು ಅನ್ನುವಂಥ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಕೂಡ ಈ ಇಂಡಿ ಮೈತ್ರಿಕೂಟದ ಹಲವಾರು ಶಾಸಕರು ಇವತ್ತು ಸೇನೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ, ಜವಾಬ್ದಾರಿ, ನೈತಿಕತೆ ಅನ್ನೋದು ಏನಾದರೂ ಇದೆಯಾ? ಅಥವಾ ಇವರ ರಾಜಕೀಯದ ಹಪಹಪಿಗೆ, ಇವರ ವೋಟ್ ಬ್ಯಾಂಕನ್ನು ಭದ್ರಪಡಿಸ್ಕೊಳೋದಕ್ಕೆ, ಇವರ ತುಷ್ಟೀಕರಣದ ರಾಜಕಾರಣಕ್ಕೆ ಇವರು ಮಾರಿ ಹೋಗಿದ್ದಾರೆ. ಹಂಗಾಗಿ ದೇಶದ ಭದ್ರತೆ ಗಬ್ಬೆದ್ದೋದ್ರೂ ಪರವಾಗಿಲ್ಲ, ದೇಶದ ಸಂವಿಧಾನ ಗಬ್ಬೆದ್ದೋದ್ರೂ ಪರವಾಗಿಲ್ಲ, ಇವರಿಗೆ ಇವರ ಕುರ್ಚಿಯನ್ನು ಉಳಿಸ್ಕೊಳೋದು ತುಷ್ಟೀಕರಣದ ರಾಜಕಾರಣದ ಮುಖಾಂತರ ಇವರು ಮಾಡಿದ್ದಕ್ಕೆಲ್ಲದಕ್ಕೂ ಸಮರ್ಥನೆ ಕೊಟ್ಕೊಳೋ ಅಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಹಾಗಾಗಿ ಇವರ ನೈತಿಕತೆಗಳನ್ನು ಇವರೇ ಪ್ರಶ್ನೆ ಮಾಡಿಕೊಳ್ಳಿ ಅಂತ ಹೇಳುವಂಥ ವಿಷಯವನ್ನು ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.